ಹಾಯ್ ಗಾಯ್ಸ್, ಇದು ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ಜುಲೈ 2023 ಮ್ಯಾಗ್ಝಿನ್ ಇದಾಗಿದೆ. ಇದರಲ್ಲಿರುವಂತಹ ಕರೆಂಟ್ ಅಫೇರ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ, ಬಾಹ್ಯ ಗುಪ್ತಚರ ಸಂಸ್ಥೆಯ ಮುಖ್ಯಸ್ಥರಾಗಿ ರವಿ ಸಿನ್ಹಾ ಅವರು ಆಯ್ಕೆಯಾಗಿದ್ದಾರೆ. ನೆಕ್ಸ್ಟ್, ನಿತಿನ್ ಅಗರ್ವಾಲ್ ಅವರು BSFನ ಡೈರೆಕ್ಟರ್ ಜನರಲ್ ಆಗಿ ಆಯ್ಕೆಯಾಗಿದ್ದಾರೆ. UIDAI CEO ಆಗಿ ಯಾರು ಆಯ್ಕೆಯಾಗಿದ್ದಾರೆ ಅಂದರೆ ಅಮಿತ್ ಅಗರ್ವಾಲ್ ಅವರು ಆಯ್ಕೆಯಾಗಿದ್ದಾರೆ. ನೆಕ್ಸ್ಟ್, 2023 ಜೂನ್ 21 ವಿಶ್ವ ಯೋಗ ದಿನಾಚರಣೆಯ ವಾಕ್ಯ ಅಂತಂದರೆ ಧ್ಯೇಯವಾಕ್ಯ ವಸುಧೈವ ಕುಟುಂಬಕ್ಕಾಗಿ ಯೋಗ. ನೆಕ್ಸ್ಟ್, 2023 ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಗೌರವವನ್ನು ಪಡೆದುಕೊಂಡಿರುವಂತಹ ಸುಧಾ ಮೂರ್ತಿ. ನೆಕ್ಸ್ಟ್, ವಿಜಯಶ್ರೀ ಹಾಲಡಿ ಮತ್ತು ಮಂಜು ನಾಯಕ ಚಳೂರು ಅವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಗೌರವವನ್ನು ಪಡೆದುಕೊಂಡಿದ್ದಾರೆ. 2023 ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಸುಧಾ ಮೂರ್ತಿ, ವಿಜಯಶ್ರೀ ಹಾಲಡಿ ಮತ್ತು ಮಂಜು ನಾಯಕ ಹಳ್ಳೂರು ಅವರು ಪಡೆದುಕೊಂಡಿರುತ್ತಾರೆ. ನೆಕ್ಸ್ಟ್, 2021 ಸಾಲಿನ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ಗೀತಾ ಪ್ರೆಸ್ ಪಡೆದುಕೊಂಡಿದೆ. ನೆಕ್ಸ್ಟ್, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 78ನೇ ಅಧಿವೇಶನದ ಅಧ್ಯಕ್ಷತೆಯನ್ನು ಡೆನಿಸ್ ಫ್ರಾನ್ಸಿಸ್ ಅವರು ಪಡೆದುಕೊಂಡಿದ್ದಾರೆ. ಡೆನಿಸ್ ಫ್ರಾನ್ಸಿಸ್ 78ನೇ ಅಧಿವೇಶನದ ಅಧ್ಯಕ್ಷತೆಯನ್ನು ಡೆನಿಸ್ ಫ್ರಾನ್ಸಿಸ್ ಅವರು ವಹಿಸಿಕೊಂಡಿದ್ದಾರೆ. ನೆಕ್ಸ್ಟ್, ರಿಕಿ ಕೇಜ್ UNCCD ಜಾಗತಿಕ ಸದ್ಭಾವನಾ ರಾಯಭಾರಿಯಾಗಿ ಆಯ್ಕೆಯಾಗಿದ್ದಾರೆ. UNCCD ಜಾಗತಿಕ ಸದ್ಭಾವನಾ ರಾಯಭಾರಿಯಾಗಿ ರಿಕಿ ಕೇಜ್ ಅವರು ಆಯ್ಕೆಯಾಗಿದ್ದಾರೆ. 2023 ಜೂನ್ 26 ವಿಶ್ವ ಮಾದಕ ದ್ರವ್ಯ ವ್ಯಸನ ವಿರೋಧಿ ದಿನವಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇದರ ಧ್ಯೇಯವಾಕ್ಯ ಜನರು ಮೊದಲು, ಕಳಂಕ ಮತ್ತು ತಾರತಮ್ಯ ನಿಲ್ಲಿಸಿ, ತಡೆಗಟ್ಟುವಿಕೆ ಬಲಪಡಿಸಿ. 2023 ವಿಶ್ವ ಟೆಸ್ಟ್ ಕ್ರಿಕೆಟ್ ವಿಶ್ವಕಪ್ ಚಾಂಪಿಯನ್ ತಂಡ ಆಸ್ಟ್ರೇಲಿಯಾವಾಗಿದೆ. ವಿಶ್ವ ಟೆಸ್ಟ್ ಕ್ರಿಕೆಟ್ ವಿಶ್ವಕಪ್ ಚಾಂಪಿಯನ್ ತಂಡ ಆಸ್ಟ್ರೇಲಿಯಾ 2023 ಇದು. ನೆಕ್ಸ್ಟ್, 2023 ಇಂಟರ್ ಕಾಂಟಿನೆಂಟಲ್ ಫುಟ್ಬಾಲ್ ಚಾಂಪಿಯನ್ ತಂಡ ನಮ್ಮ ಭಾರತ. ನೆಕ್ಸ್ಟ್, ಪ್ರಧಾನಿ ಮೋದಿ ಅವರಿಗೆ ಈಜಿಪ್ಟ್ ದೇಶ ನೀಡಿರುವಂತಹ ಆರ್ಡರ್ ಆಫ್ ದಿ ನೈಲ್ ಪ್ರಶಸ್ತಿ ಪ್ರಧಾನಿ ನರೇಂದ್ರ ಮೋದಿಗೆ ನೀಡಲಾಗಿದೆ. WEF ಜಾಗತಿಕ ಲಿಂಗತ್ವ ಅಸಮಾನತೆ ಸೂಚ್ಯಂಕದಲ್ಲಿ ಭಾರತವು 127ನೇ ಸ್ಥಾನವನ್ನು ಹೊಂದಿದೆ. ಇದು 2023 ಜುಲೈನ ಪ್ರಚಲಿತ ಘಟನೆಗಳ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ಆಗಿದೆ. ನೆಕ್ಸ್ಟ್, 2023 WEF ವರ್ಲ್ಡ್ ಎಕನಾಮಿಕ್ ಫೋರಂ ಜಾಗತಿಕ ಲಿಂಗತ್ವ ಅಸಮಾನತೆ ಸೂಚ್ಯಂಕದಲ್ಲಿ ಭಾರತವು 127ನೇ ಸ್ಥಾನವನ್ನು ಪಡೆದಿದೆ. ನೆಕ್ಸ್ಟ್, ಫ್ರೆಂಚ್ ಓಪನ್ ಟೆನ್ನಿಸ್ 2023 ಮಹಿಳಾ ಸಿಂಗಲ್ಸ್ ವಿಭಾಗದಿಂದ ಈಗಾ ಸ್ವಿಟೆಕ್ ಪೋಲೆಂಡ್ ದೇಶದವರು ಈಗಾ ಸ್ವಿಟೆಕ್ ಅವರು ಆಯ್ಕೆಯಾಗಿದ್ದಾರೆ. ಅದೇ ರೀತಿ 2023 ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿಯಲ್ಲಿ ಪುರುಷರ ಸಿಂಗಲ್ಸ್ ವಿಭಾಗದಿಂದ ನೊವಾಕ್ ಜೊಕೋವಿಕ್ ಅವರು ಆಯ್ಕೆಯಾಗಿದ್ದಾರೆ. ಇವರು ಪುರುಷರ ಸಿಂಗಲ್ಸ್ನಲ್ಲಿ ಒಟ್ಟು 23 ಬಾರಿ ಗ್ರ್ಯಾಂಡ್ ಸ್ಲಾಮ್ಗಳನ್ನು ಗೆದ್ದಿದ್ದಾರೆ. ಎಷ್ಟು ಬಾರಿ ಗೆದ್ದಿದ್ದಾರೆ ಅಂದರೆ 23 ಬಾರಿ ಗೆದ್ದಿದ್ದಾರೆ. ನೊವಾಕ್ ಜೊಕೋವಿಕ್ ಅವರು ಯಾವ ದೇಶದ ಆಟಗಾರ ಅಂತಂದರೆ ಸರ್ಬಿಯಾ ದೇಶದ ಆಟಗಾರ. ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿಯಲ್ಲಿ ಪುರುಷರ ವಿಭಾಗದಿಂದ ನೊವಾಕ್ ಜೊಕೋವಿಕ್, ಅದೇ ರೀತಿ ಮಹಿಳಾ ಸಿಂಗಲ್ಸ್ ವಿಭಾಗದಿಂದ ಈಗಾ ಸ್ವಿಟೆಕ್ ಅವರು ಆಯ್ಕೆಯಾಗಿದ್ದಾರೆ. ನೆಕ್ಸ್ಟ್, ಪ್ರಧಾನಿ ನರೇಂದ್ರ ಮೋದಿಯವರು ಅಮೆರಿಕದ ಕಾಂಗ್ರೆಸ್ನಲ್ಲಿ ಭಾಷಣ ಮಾಡಿದ್ದಾರೆ. MQ-9B ಪ್ರಿಂಟೆಡ್ ಡ್ರೋನ್ ಖರೀದಿ ಒಪ್ಪಂದ ಭಾರತ ಮತ್ತು ಅಮೆರಿಕ ದೇಶಗಳ ಮಧ್ಯೆ MQ-9B ಪ್ರಿಂಟೆಡ್ ಡ್ರೋನ್ ಖರೀದಿ ಒಪ್ಪಂದವಾಯಿತು. ನೆಕ್ಸ್ಟ್, ಟೈಮ್ಸ್ ನಿಯತಕಾಲಿಕ ಅತ್ಯುತ್ತಮ ಸಂಶೋಧನಾ ವಿಶ್ವವಿದ್ಯಾಲಯವಾಗಿ IISc ಬೆಂಗಳೂರು ಆಯ್ಕೆಯಾಗಿದೆ. ಯುರೋಪಿಯನ್ ಎಸ್ಸೆ ಪ್ರಶಸ್ತಿಯನ್ನು ಅರುಂಧತಿ ರಾಯ್ ಅವರು ಪಡೆದುಕೊಂಡಿದ್ದಾರೆ. ಜರ್ಮನ್ ಶಾಂತಿ ಪ್ರಶಸ್ತಿಯನ್ನು ಸಲ್ಮಾನ್ ರಶ್ದಿ ಅವರು
ಪಡೆದುಕೊಂಡಿದ್ದಾರೆ. ಆಪರೇಷನ್ ಹೋಪ್ ಇದು ಅಮೆಜಾನ್ ಕಾಡಿನಲ್ಲಿ ಮಕ್ಕಳ ರಕ್ಷಣೆಗೆ ಸಂಬಂಧಿಸಿದಂತಹ ಆಪರೇಷನ್ ಆಗಿದೆ. ಓಕೆ, ಆಪರೇಷನ್ ಹೋಪ್ ಎಂಬುದು ಅಮೆಜಾನ್ ಕಾಡಿನಲ್ಲಿ ಮಕ್ಕಳ ರಕ್ಷಣೆಗಾಗಿ ಸಂಬಂಧಿಸಿದಂತಹ ಆಪರೇಷನ್ ಆಗಿದೆ. ನೆಕ್ಸ್ಟ್ ಇದು ನೋಡಿ 2023 ಜುಲೈ ಮ್ಯಾಗ್ಝಿನ್ ಆಗಿದೆ. ಇದು ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ ಯಾವಾಗ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅಂತಂದರೆ ಜೂನ್ 21 ಧ್ಯೇಯವಾಕ್ಯ ಅಂತಂದರೆ ವಾಸುದೈವ ಕುಟುಂಬಕ್ಕಾಗಿ ಯೋಗ ಈ ವರ್ಷದ ಅಂದರೆ 2023 ಧ್ಯೇಯವಾಕ್ಯವಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.